ಪ್ರಧಾನಿ ನರೇಂದ್ರ ಮೋದಿ ಭಾರತದ ಇತಿಹಾಸದಲ್ಲಿ ಹೊಸ ಮೈಲುಗಲ್ಲು ಸ್ಥಾಪಿಸಿದ್ದಾರೆ. ನೆಹರು ದಾಖಲೆಯನ್ನ ಮೀರಿ ಸುದೀರ್ಘ 12 ವರ್ಷ ಪ್ರಧಾನಿಯಾಗಿ ದಾಖಲೆ ಬರೆದಿದ್ದಾರೆ. ಈ ಐತಿಹಾಸಿಕ ಕ್ಷಣವನ್ನ ಬಿಜೆಪಿ ಕೊಂಡಾಡಿದ್ರೆ ದಿನಗಳ ಲೆಕ್ಕವಲ್ಲ, ಸಾಧನೆ ಮುಖ್ಯ ಅಂತ ಕಾಂಗ್ರೆಸ್ ತಿರುಗೇಟನ್ನ ನೀಡಿದೆ. ನೆಹರು ದಾಖಲೆ ಪುಡಿಗಟ್ಟಿದ ನರೇಂದ್ರ ಮೋದಿ ಸುದೀರ್ಘ 12 ವರ್ಷ ಪ್ರಧಾನಿಯಾಗಿ ದಾಖಲೆ. ನರೇಂದ್ರ ಮೋದಿ ಇಂದಿಗೆ ನಿರಂತರ ಪ್ರಧಾನಿಯಾಗಿ 12 ವರ್ಷ ಪೂರೈಸಿದ್ದು, ಭಾರತದ ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ದಾಖಲೆಯನ್ನ ಸರಿಗಟ್ಟಿ ಹೊಸ ಇತಿಹಾಸ ಸೃಷ್ಟಿಸಿದ್ದಾರೆ. ನೆಹರು 4398 ದಿನಗಳ ಕಾಲ ಪ್ರಧಾನಿಯಾಗಿದ್ರೆ, ಮೋದಿ ಇಂದಿಗೆ ಈ ದಾಖಲೆಯನ್ನ ಮುರಿದು 4399 ದಿನಗಳನ್ನ ಪೂರೈಸಿದ್ದಾರೆ. ಹೀಗಾಗಿ ಇಂದು ನಡೆದ ಕೇಂದ್ರ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಅಭಿನಂದನಾ ನಿರ್ಣಯವನ್ನ ಅಂಗೀಕರಿಸಿದ್ದು, ಸಂಪುಟ ಸಹೋದ್ಯೋಗಿಗಳು ಮೋದಿಗೆ ಎದ್ದು ನಿಂತು ಚಪ್ಪಾಳೆ ಹೊಡೆಯುವ ಮೂಲಕ ಅಭಿನಂದನೆ ಸಲ್ಲಿಸಿದ್ದಾರೆ. ನಮೋ ಇತಿಹಾಸ, ದೇಶಾದ್ಯಂತ ಬಿಜೆಪಿ ಸೆಲೆಬ್ರೇಷನ್. ಮೋದಿ ವರ್ಸಸ್ ನೆಹರು ಚರ್ಚೆ, ಕಾಂಗ್ರೆಸ್ ಬಿಜೆಪಿ ಬಿಗ್ ಫೈಟ್. 12 ವರ್ಷದಲ್ಲಿ 12 ಸಾಧನೆ ಹೇಳಲಿ ಎಂದ ಪ್ರಿಯಾಂಕ್ ಖರ್ಗೆ. ದೇಶದ ಮೊದಲ ಪ್ರಧಾನಿಯ ಇತಿಹಾಸ ಮುರಿದ ನರೇಂದ್ರ ಮೋದಿ ಹೆಸರಲ್ಲಿ ಬಿಜೆಪಿಗರು ವಿಶೇಷ ಪೂಜೆ ಸಲ್ಲಿಸಿ ಸಂಭ್ರಮಿಸಿದ್ದಾರೆ. ವಿವಿಧ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರು, ಸಂಸದರು, ಕಾರ್ಯಕರ್ತರು ಒಗ್ಗೂಡಿ ವಿಶೇಷ ಪೂಜೆ ಪುನಸ್ಕಾರ ನೆರವೇರಿಸಿದರು. ಮಲ್ಲೇಶ್ವರಂನ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ವಿಶೇಷ ಪೂಜೆ ನಡೆಯಿತು. ಬಿಜೆಪಿ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಿಸಿದರು. ಬೆಂಗಳೂರಿನ ಆರ್ಪಿಸಿ ಲೇಔಟ್ನ ಸಂಕಷ್ಟಹರ ಗಣಪತಿ ದೇವಸ್ಥಾನದಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಮೋದಿ ಹೆಸರಿನಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಇದೇ ವೇಳೆ ಮೋದಿ ದೇಶದ ಭವಿಷ್ಯಕ್ಕೆ ದಿಕ್ಸೂಚಿಯಾಗಿದ್ದಾರೆ ಅಂತ ಪ್ರಶಂಸೆ ವ್ಯಕ್ತಪಡಿಸಿದ್ರು. ವಿಧಾನಸೌಧದ ಅರಳಿಮುನೇಶ್ವರ ದೇವಸ್ಥಾನದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ವಿಶೇಷ ಪೂಜೆ ನಡೆಯಿತು. ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕರು, ರಾಷ್ಟ್ರದ ಪ್ರಧಾನಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಯವರು ದೇಶದ ಪ್ರಧಾನಿಗಳಾಗಿ 12 ವರ್ಷವನ್ನು ಪೂರೈಸಿದ್ದಾರೆ. ದೇಶದ ಮೊಟ್ಟಮೊದಲ ಪ್ರಧಾನಿಗಳಾದ ದಿವಂಗತ ಜವಾಹರ್ಲಾಲ್ ನೆಹರೂರವರ 4398 ದಿನವನ್ನು 4399 ದಿನಗಳಾಗಿ ಮಾಡಿ ಪ್ರಾಯಶಃ ಒಂದು ದೊಡ್ಡ ದಾಖಲೆಯನ್ನು ಕೂಡ ಮುರಿದು ದೇಶದ ಭವಿಷ್ಯಕ್ಕೆ ಮೋದಿಜಿಯವರ ಕೊಡುಗೆಯನ್ನು ವಿಶ್ವವೇ ಇವತ್ತು ಕೊಂಡಾಡ್ತಕ್ಕಂಥ ಒಂದು ಸಂದರ್ಭ, ಸನ್ನಿವೇಶ. ಈ ಸನ್ನಿವೇಶಕ್ಕೆ ಕಾರಣೀಭೂತರು ದೇಶದ NDA ನಮ್ಮೆಲ್ಲರ ನಾಯಕರಾದ ಪ್ರಧಾನಿ ನರೇಂದ್ರ ಮೋದಿಯವರ ಭವಿಷ್ಯ ಭಾರತವನ್ನು ಯಾವ ರೀತಿ ತರ್ಕೊಂಡು ಹೋಗಬೇಕು ಅನ್ನೋದಕ್ಕೆ ಇದೊಂದು ದೊಡ್ಡ ದಿಕ್ಸೂಚಿಯಾಗಿದೆ. ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರು ಈ ದೇಶದ ಅತಿ ಹೆಚ್ಚು ದೀರ್ಘಕಾಲದ ನಿರಂತರವಾಗಿ ಅತಿ ಹೆಚ್ಚು ದೀರ್ಘಕಾಲದ ಪ್ರಧಾನಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ದೇಶದ ಅಭಿವೃದ್ಧಿಗೆ ಹೆಚ್ಚಿನ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ಸಂಭ್ರಮಾಚರಣೆಗೆ ಕಾಂಗ್ರೆಸ್ ತೀವ್ರ ಟೀಕೆ ವ್ಯಕ್ತಪಡಿಸ್ತಾ ಇದೆ. ದಿನಗಳ ದಾಖಲೆ ಮುರಿದರೆ ಸಾಕಾಗಲ್ಲ, ದೇಶಕ್ಕಾಗಿ ಮಾಡಿದ ಸಾಧನೆಗಳನ್ನ ಹೇಳಬೇಕು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ನೆಹರು ಕಾಲದ ಅಭಿವೃದ್ಧಿ ಮತ್ತು ಇಂದಿನ ಪರಿಸ್ಥಿತಿಯನ್ನ ಹೋಲಿಸಿ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬರೇ ದಿನಗಳ ದಾಖಲೆ ಮುರಿಯೋದ್ರಿಂದ ಆಗೋದಿಲ್ಲ. ನೆಹರು ಅವರು ಅರ್ಧ ಮಾಡಿದಷ್ಟು ಕೆಲಸ ಮಾಡಿದಾರಾ? ಒಂದು ಇಸ್ರೋ ಥರ ಸಂಸ್ಥೆ ಕಟ್ಟಿದಾರಾ? ಒಂದು IIT ಥರ ಸಂಸ್ಥೆ ಕಟ್ಟಿದಾರಾ? ಒಂದು ದೊಡ್ಡ ಅಣೆಕಟ್ಟು ಮಾಡಿದಾರಾ? ಹೇಳಿ. 12 ವರ್ಷದಲ್ಲಿ 12 ಸಾಧನೆ ಹೇಳಿಬಿಡ್ಲಪ್ಪ. 100 ಸ್ಮಾರ್ಟ್ ಸಿಟಿ ಕಟ್ತೀನಿ ಅಂದ್ರೆ ಒಂದನ ತೋರಿಸ್ಬಿಡಿ ಸ್ವಾಮಿ. ಮೇಕ್ ಇನ್ ಇಂಡಿಯಾ, ಸ್ಕಿಲ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಬೇಟಿ ಬಚಾವ್ ಬೇಟಿ ಪಡಾವ್, ಬರೇ ಸ್ಲೋಗನ್ಗಳಾಗಿ ಉಳಿದಿವೆ. 100 ಸ್ಲೋಗನ್ಗಳು ಇವೆ ಅಷ್ಟೇ 12 ವರ್ಷದಲ್ಲಿ. ಯಾವುದು ಸಕ್ಸಸ್ ಆಗಿದೆ ತೋರಿಸ್ಬಿಡಿ. ಇವತ್ತು ನಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿದೆ?
ಒಂದ್ ಕಡೆ ಮೋದಿ ಆಡಳಿತವನ್ನ ಐತಿಹಾಸಿಕ ಸಾಧನೆಯಂತ ಬಿಂಬಿಸಿದ ಬಿಜೆಪಿ, ಮತ್ತೊಂದೆಡೆ ಜನಜೀವನ ಮತ್ತು ಆರ್ಥಿಕ ಪ್ರಶ್ನೆಗಳನ್ನ ಮುಂದಿಟ್ಟು ಕಾಂಗ್ರೆಸ್ ನಡೆಸ್ತಾ ಇರುವ ಟೀಕೆ. ಒಟ್ನಲ್ಲಿ ಪ್ರಧಾನಿ ಮೋದಿ 12 ವರ್ಷದ ಸುದೀರ್ಘ ಆಡಳಿತ ರಾಜ್ಯ ರಾಜಕಾರಣದಲ್ಲಿ ಮತ್ತೊಮ್ಮೆ ಬಿಜೆಪಿ ಕಾಂಗ್ರೆಸ್ ನಡುವಿನ ವಾಕ್ ಸಮರಕ್ಕೆ ಕಾರಣವಾಗಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.